ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡೋದಾದರೆ ಚಿಕ್ಕಬಳ್ಳಾಪುರ ಹತ್ರ ಇರುವ ಈಶಾ ಫೌಂಡೇಶನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿ ಹೊರಟಿದ್ದೀವಿ. ಆಲ್ರೆಡಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಅರ್ಧ ದಾರಿಗೆ ಇನ್ನೂ ಒಂದು 15 ಕಿಲೋಮೀಟರ್ಸ್ ಇದೆ. ಹಂಗೆ ಹೋಗ್ತಾ ಇದ್ದೀವಿ. ಆ ಬಸ್ ನೋಡಿದ್ದೀರಾ? ಬಸ್ ನೋಡಿದ್ರೆ ನನಗೊಂದು ನೆನಪಾಗುತ್ತೆ ಕಾಲೇಜ್ ಡೇಸಲ್ಲಿ. ಅಪ್ಪ, ಅಷ್ಟೊಂದು ರಶ್ಶು ನಾರ್ಮಲ್ ಆಗಿರ್ತಿರ್ಲಿಲ್ಲ. ತುಂಬ ಹೆವಿ ರಶ್ಶು, ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಏನು ಗೈಸ್, ಅದೆಲ್ಲ ನೋಡೋದಾದ್ರೆ ಇದು ಬ್ರ್ಯಾಂಡ್ ಹ್ಯಾಟ್ಸ್ ಅಂತ ಬರುತ್ತೆ. ಸದ್ಗುರು ಸನ್ನಿಧಿ ಅಂತ ಹೇಳ್ಬಿಟ್ಟು ಬರುತ್ತೆ. ಇನ್ನೇನು ಎಂಟರ್ ಆಗಬೇಕು, ಒಳಗಡೆ ವೆಯ್ಟ್ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಒಂದು ಪರ್ಸನ್ ಬರಬೇಕಿತ್ತು. ನೋಡಿ, ಇಲ್ಲಿ ಎಂಟರ್ ಆಗ್ತಿದ್ದೀವಿ. ಇದೇ ಮೇನ್ ಎಂಟರೆನ್ಸ್ ಬರುತ್ತೆ. ಇಲ್ಲಿ ನೋಡೋದಾದ್ರೆ ಇವಾಗ ತಾನೇ ಇಳಿದು ಪೂಜೆಗೆಲ್ಲ ಪೂಜೆ ಸಾಮಾನೆಲ್ಲ ತಗೊತಾ ಇದ್ದೀವಿ. ಇನ್ನೇನು ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಅಲ್ಲೇ ಈಶಾ ಫೌಂಡೇಶನ್ ಹತ್ರನೇ ಇರುವಂತಹ ಕೆಲವು ದೇವರುಗಳನ್ನ ಫೋಟೋ ತೆಗ್ದಿದ್ದೀನಿ. ಎಕ್ಸಾಕ್ಟಾಗಿ ಅದು ಏನಂತ ಹೇಳ್ತಾರೆ ನನಗೂ ಗೊತ್ತಿಲ್ಲ. ನಿಮ್ಗೆ ಗೊತ್ತಾದರೆ ಕಾಮೆಂಟ್ ತಿಳಿಸಿ ನನಗೆ. ಸೊ ಇನ್ನೇನು ಹತ್ರ ಬಂದ್ವಿ. ಫುಲ್ ಕ್ಲೈಮೇಟ್ ಅಂತೂ ನಾರ್ಮಲ್ ಆಗಿಲ್ಲ ಗಾಯ್ಸ್. ಸಕ್ಕದಾಗಿದೆ ವ್ಯೂ ಎಲ್ಲ ನೋಡೋಕ್ಕೆ. ಏನೋ ಒಂಥರ ಖುಷಿ. ಇದಕ್ಕೆ ಎಷ್ಟೇ ಸಲ ಬಂದರೂ ಬರಬೇಕು ಅನಿಸುತ್ತೆ. ಏನೋ ಗೊತ್ತಿಲ್ಲ, ಒಂಥರ ಎಮೋಷನ್. ಶಿವ ಅಂತಂದರೆ ಅಲ್ಲಿ ನೋಡಿ, ಅಲ್ಲಿ ತುಂಬ ಚೆನ್ನಾಗಿದೆ ಗಾಯ್ಸ್. ತುಂಬ 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 ಇಷ್ಟ ಆಯಿತು ನನಗೆ. ಪ್ರತಿ ವಾರ ಬರ್ತೀವಿ ನಾವು ಇಲ್ಲಿ. ಆ ಗ್ರೀನರಿ ಆಗಲಿ, ಆ ಸ್ಕೈ ಆಗಲಿ, ಕ್ಲೈಮೇಟ್ ಆಗಲಿ ತುಂಬ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡೋದಾದರೆ ಆರಾಮಾಗಿ ಎಲ್ಲರೂ ಫೋಟೋ ಶೂಟ್ ಮಾಡಿಸ್ತಿದ್ದಾರೆ. ನಾವು ಒಂದು ಕ್ಯಾಮ್ರಾಮನ್ನು ಹಿಡ್ಕೊಂಬರೋಣ ಅಂದ್ಕೊಂಡ್ವಿ. ಮತ್ತು ಏನು ಬಿಡು ಇರೋದು ಅಂತ ಹೇಳ್ಬಿಟ್ಟು ಇದರಲ್ಲೇ ಅಡ್ಜಸ್ಟ್ ಆಗಿ ಫೋನಲ್ಲೇ ವಿಡಿಯೋ ತೆಗಿತಾ ಇದ್ದೀನಿ ಗಾಯ್ಸ್. ಕ್ಯಾಮ್ರಾ ಎಲ್ಲ ಆಗಿದ್ರೆ ಸಕ್ಕದಾಗಿ ಬರ್ತಾಯಿತ್ತು. ಏನು ಮಾಡೋಣ, ಏನಿದ್ರೆ ಅದರಲ್ಲಿ ತೃಪ್ತಿ ಪಡಬೇಕು. ಕಾಣಿಸ್ತೈತಾ? ಈಶಾ ಕಾಣಿಸ್ತೈತಾ? ಈಶಾ ಸ್ಟ್ಯಾಚು ಕಾಣಿಸ್ತೈತಾ? ಹಾಂ, ಸ್ಟೆಪ್ಸ್ ಹತ್ತೋಣ ಅಂತಂದರೆ ತುಂಬ ಕಾಲು ನೋವಾಗಿದೆ ಗಾಯ್ಸ್. ಏನು ಮಾಡಬೇಕು ಅರ್ಥ ಆಗ್ತಾ ಇಲ್ಲ. ಕಾಲು ನೋವಿಗೆ ತಡೆಯೋಕ್ಕಾಗ್ತಾ ಇಲ್ಲ. ಏನಾದರೂ ನಿಮಗೆ ಲೈಕ್ ರೆಮಿಡೀಸ್, ಹೋಮ್ ರೆಮಿಡೀಸ್ ಆಗಲಿ, ಇಲ್ಲ ಆಯಿಂಟ್ಮೆಂಟ್ ಆಗಲಿ, ಇನ್ನು ಏನಾದರೂ ನಿಮಗೆ ಟಿಪ್ಸ್, ಏನಾದರೂ ಕಾಲು ನೋವು ಹೋಗುವಂತಹ ಟಿಪ್ಸ್ ಏನಾದರೂ ಇದ್ದರೆ ಗೊತ್ತಿದ್ದರೆ ಇನ್ ಕೇಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಗಾಯ್ಸ್. ಖಂಡಿತ ಟ್ರೈ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ಕ್ಲೈಮೇಟ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸ್ಕೈ ಎಲ್ಲ ನೋಡಿ, ಹಿಂದ್ಗಡೆ ಗ್ರೀನರಿ ತುಂಬ ಇಷ್ಟ ನನಗೆ. ಅದು ಎಷ್ಟೇ ಸಲ ಬಂದು ವಿಸಿಟ್ ಮಾಡಿದ್ರು ಇದು ಯಾವತ್ತೂ ಕ್ರೇಜಿಯಾಗಿರುತ್ತೆ ನನಗೆ ಈ ಪ್ಲೇಸ್ ಅಂದರೆ. ಯಾಕೋ ತುಂಬ ಇದು ನೋಡಿ, ನಾರ್ಮಲ್ ಡೇಸಲ್ಲೇ ವಿಸಿಟ್ ಮಾಡಿದ್ದೀವಿ. ಒಂದು ದಿವಸ ಅಂತೂ ಕ್ರೌಡ್ ಇಲ್ದಿರ ಇರಲ್ಲ. ಪ್ರತಿ ದಿವಸ ಯಾರೋ ಒಬ್ರು ಇರ್ತಾರೆ ಗಾಯ್ಸ್. ಈ ಸುತ್ತಮುತ್ತ ಈಶಾ ಫೌಂಡೇಶನ್ ಸುತ್ತಮುತ್ತ